ಮೈಸೂರು ಅರಮನೆ ಬಳಿ ಟಾಂಗಾ ಸ್ಟ್ಯಾಂಡ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಮೈಸೂರು ಮಹಾನಗರ ಪಾಲಿಕೆ ಕೊನೆಗೂ ಹಿಂದಕ್ಕೆ ಪಡೆದಿದೆ. ಫುಟ್ಪಾತ್ ಮೇಲೆ ಟಾಂಗಾ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಮುಂದಾಗಲಾಗಿತ್ತು. ಇದರಿಂದ ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ ಅನ್ನೋದರ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತವಾದಂತಹ ವರದಿ ಪ್ರಸಾರ ಆಗಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಪಾಲಿಕೆಯಿಂದ ಆದೇಶ ವಾಪಸ್ ಪಡೆಯಲಾಗಿದೆ. ಬಟ್ ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಅಲ್ವಾ? ಅದು ಹೇಗೆ ಬೇಸಿಕ್ಗೆ ಯೋಚನೆ ಮಾಡದೆ ಎಲ್ಲೋ ಕೂತ್ಕೊಂಡು ಡಿಸಿಷನ್ಗಳನ್ನು ತಗೊಳ್ತಾರೆ ಅನ್ನೋದು ಪ್ರಶ್ನೆ. ನಾವು ರಿಪೋರ್ಟ್ ಮಾಡಿ ಅಂದರೆ ಇದು ಎಷ್ಟು ಅವೈಜ್ಞಾನಿಕವಾಗಿದೆ ಈ ನಿರ್ಧಾರ ಅನ್ನೋದನ್ನು ತೋರಿಸಿದ ಮೇಲೆ ಇವರಿಗೆ ಜ್ಞಾನೋದಯ ಆಗಿದೆ. ಮೈಸೂರು ಮಹಾನಗರ ಪಾಲಿಕೆಯವರು ಅವೈಜ್ಞಾನಿಕವಾಗಿ ಫುಟ್ಪಾತ್ನ ಮೇಲೆ ಟಾಂಗಾ ಸ್ಟ್ಯಾಂಡ್ ನಿರ್ಮಾಣ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದರು. ಆ ಸುದ್ದಿಯನ್ನು ನಿಮ್ಮ ಪಬ್ಲಿಕ್ ಟಿವಿ ಬಿತ್ತರ ಮಾಡಿತ್ತು. ಪರಿಣಾಮವಾಗಿ ಈಗ ಆ ಒಂದು ಟಾಂಗಾ ಸ್ಟ್ಯಾಂಡ್ ನಿರ್ಮಾಣ ಕಾಮಗಾರಿಯಿಂದ ಈಗ ಮೈಸೂರು ಮಹಾನಗರ ಪಾಲಿಕೆ ಹಿಂದೆ ಸರಿದಿದೆ. ತಾವೀಗ ಗಮನಿಸ್ತಾ ಇರುವಂಥ ದೃಶ್ಯಾವಳಿಗಳಿಂದ ಇಲ್ಲೇ ಒಂದು ಟಾಂಗಾ ಸ್ಟ್ಯಾಂಡನ್ನು ನಿರ್ಮಾಣ ಮಾಡೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಪರ್ಮಿಷನನ್ನು ಕೊಟ್ಟಿತ್ತು. ಇದು ಮೈಸೂರಿನ ಅರಮನೆಯ ಮುಂಭಾಗದಲ್ಲಿರುವಂತಹ ಪ್ರಮುಖವಾದಂತಹ ಒಂದು ಫುಟ್ಪಾತ್. ಅಂದರೆ ನೀವು ಆ ಕಡೆ ಭಾಗದಲ್ಲೂ ಕೂಡ ಗಮನಿಸ್ಬೋದು, ಅದು ಮೈಸೂರಿನ ಅರಮನೆಯ ಮುಂಭಾಗದಲ್ಲಿರುವಂತಹ ಫುಟ್ಪಾತ್. ಇಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನರು ಈ ಫುಟ್ಪಾತ್ನ ಮೇಲೆ ಓಡಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ದಸರಾ ಸಂದರ್ಭದಂತೂ ಲಕ್ಷಾಂತರ ಜನ ಈ ಒಂದು ಫುಟ್ಪಾತನ್ನೇ ಕೂಡ ಬಳಸ್ತಾರೆ. ಇಲ್ಲಿ ಟ್ರಾಫಿಕ್ಕು ಕೂಡ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಫುಟ್ಪಾತ್ ಬಹಳ ಅನಿವಾರ್ಯ. ಇಂಥ ಸಂದರ್ಭದಲ್ಲಿ ಈ ಒಂದು ಫುಟ್ಪಾತ್ನ ಮೇಲೆ ಟಾಂಗಾ ಸ್ಟ್ಯಾಂಡನ್ನು ನಿರ್ಮಾಣ ಮಾಡೋದಕ್ಕೆ ಅವೈಜ್ಞಾನಿಕವಾಗಿ ಮೈಸೂರು ಮಹಾನಗರ ಪಾಲಿಕೆ ಪರ್ಮಿಷನನ್ನು ಕೂಡ ನೀಡಿತ್ತು. ಆ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಭಾಳ ವಿಸ್ತಾರವಾದಂಥ ವರದಿಯನ್ನು ಕೂಡ ಬಿತ್ತರ ಮಾಡಿತ್ತು. ಅದರ ಇಂಪ್ಯಾಕ್ಟ್ ಅನ್ನುವಂಥ ರೀತಿಯಲ್ಲಿ ಈಗ ಸಂಪೂರ್ಣವಾಗಿ ಟಾಂಗಾ ಸ್ಟ್ಯಾಂಡನ್ನು ನಿರ್ಮಾಣದಿಂದ ಈಗ ಮೈಸೂರು ಮಹಾನಗರ ಪಾಲಿಕೆ ಹಿಂದೆ ಸರಿದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಮೇಯರ್ ರವಿಕುಮಾರ್ ಕೂಡ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಈ ಒಂದು ನಿರ್ಧಾರ ಮಾಡಿದ್ದೇ ತಪ್ಪು. ಅಂದರೆ ಟಾಂಗಾ ಸ್ಟ್ಯಾಂಡ್ ನಿರ್ಮಾಣ ಮಾಡೋದಕ್ಕೆ ಪಬ್ಲಿಕ್ ಟಿವಿ ದೊಡ್ಡ ಮಟ್ಟದ ವರದಿಯನ್ನು ಕೂಡ ಮಾಡಿತ್ತು. ಈಗ ಇದನ್ನು ತೆಗೆದಾಕಿದ್ದಾರೆ. ಸರ್, ಹೇಳಲಿಕ್ಕೆ ಫಸ್ಟು ನಾನು ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಪ್ರಿಂಟ್ ಮೀಡಿಯಾಗೆ ಕೃತಜ್ಞತೆ ಸಲ್ಲಿಸಿ, ಸಾರ್ವಜನಿಕರಿಗಿಂತ ಜನಪ್ರತಿನಿಧಿಗಳಿಗಿಂತ ಫಸ್ಟು ಇನ್ಫಾರ್ಮೇಷನ್ ತಗೊಂಡು ಇದನ್ನು ಎಲ್ಲ ಅಧಿಕಾರಿಗಳಿಗೂ ಇನ್ಫಾರ್ಮೇಷನ್ ಕೊಟ್ಟು ಎಲ್ಲ ಟಿ ವಿ ಚಾನಲ್ಗೂ ಪಬ್ಲಿಕ್ ಟಿ ವಿಯವ್ರೂ ಸಹ ಇದನ್ನ ಬಗ್ಗೆ ಕಾಳಜಿ ತಗೊಂಡಿದ್ದಕ್ಕೆ ಈ ಕೆಲಸನ ನಿಲ್ಲಿಸುವಂಥ ಕೆಲಸ ಆಯಿತು. ಎಷ್ಟೇ ಸಹ